ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಷ್ಟೋ ಜನ ಒಬಿಸಿಟಿ, ಓವರ್ ವೆಯ್ಟ್ ಇಂದ ಸಫರ್ ಮಾಡ್ತಾ ಇರ್ತೀರಾ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಾನು ಅನ್ಕೋತಾ ಇರ್ತೀರಾ, ಬಟ್ ನಿಮಗೆ ಯಾರು ಗೈಡೆನ್ಸ್ ಕೊಡಲ್ಲ ಪ್ರಾಪರ್ ಆಗಿ ಹೆಂಗ್ ವೆಯ್ಟ್ ಲಾಸ್ ಮಾಡೋದು ಅಂತ. ನಾನು ನಿಮಗೆ ವಿಡಿಯೋನಲ್ಲಿ ಹೆಂಗೆ ಪ್ರಾಪರ್ ಆಗಿ ವೆಯ್ಟ್ ಲಾಸ್ನ ಮಾಡ್ಬೋದು ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಒಳಗೋಗೋಣ. ನೀವು ಮಾರ್ನಿಂಗ್ ಎಷ್ಟು ಗಂಟೆಗೆ ವೇಕಪ್ ಆಗ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಮಾರ್ನಿಂಗ್ ವೇಕಪ್ ಆಗಿದ ತಕ್ಷಣ ನೀವು ಫ್ರೆಶ್ ಅಪ್ ಆಗ್ಬಿಟ್ಟು ಅಫ್ರೆಶ್ನ ತಗೊಳ್ಳಿ. ಅಫ್ರೆಶ್ನ ಯಾವ ತರ ತಗೋಬೇಕು ಅಂದ್ರೆ ಬಿಸಿಯಾಗಿರ್ಬೇಕು. ನೀವು ಯಾವುದೇ ಕಾರಣಕ್ಕೂ ಫ್ಯಾನ್ ಮತ್ತೆ AC ನ ಆನ್ ಮಾಡ್ಬಿಟ್ಟು ಕುಡಿಬಾರ್ದು. ಬಿಕಾಸ್ ನೀವು ಬಿಸಿಯಾಗಿ ಕುಡಿದಾಗ ನಿಮ್ಗೆ ಸ್ವೆಟ್ ಆಗುತ್ತೆ. ಆ ಸ್ವೆಟ್ ಆದಾಗ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಇದೆ. ಮತ್ತೆ ಒಂದು 20 ಮಿನಿಟ್ಸ್ ಎಕ್ಸರ್ಸೈಸ್ ಮಾಡಿ. ಎಕ್ಸರ್ಸೈಸ್ ಅಂದ್ರೆ ತುಂಬಾ ಹಾರ್ಶ್ ಆಗೆಲ್ಲ ಮಾಡಕ್ ಹೇಳಲ್ಲ, ನಾರ್ಮಲ್ ಆಗಿ ವಾರ್ಮ್ ಅಪ್ ಆಗಿ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಮೆಟಾಬಾಲಿಸಮ್ ನ ಬೂಸ್ಟ್ ಮಾಡೋದಕ್ಕೆ. ನೀವು ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮೆಟಾಬಾಲಿಸಮ್ ಲೆವೆಲ್ ತುಂಬಾ ಇಂಪಾರ್ಟೆಂಟ್. ಸೊ ಈ ಕಾರಣಕ್ಕಾಗಿ ನಾನು ನಿಮ್ಮನ್ನ 20 ಮಿನಿಟ್ಸ್ ವರ್ಕೌಟ್ ಮಾಡಿ ಅಂತ ಹೇಳ್ತೀನಿ. ನೀವು ವರ್ಕೌಟ್ ಮಾಡಾದ್ಮೇಲೆ 20 ಮಿನಿಟ್ಸ್ ಗ್ಯಾಪ್ ಬಿಡಿ. 20 ಮಿನಿಟ್ಸ್ ಗ್ಯಾಪ್ ಬಿಟ್ಬಿಟ್ಟು ನಿಮ್ಮ ಶೇಕ್ನ ತಗೊಳ್ಳಿ. ಬಟ್ ಒಂದು ಇಂಪಾರ್ಟೆಂಟ್ ವಿಷಯ, ಶೇಕ್ನ ನೀವು ವಿತಿನ್ 8:30 ಒಳಗೆ ತಗೊಂಡಿರಬೇಕು. ಇವಾಗ ನಿಮ್ಗೊಂದು ಡೌಟ್ ಬರುತ್ತೆ, ಅದ್ಯಾಕೆ ಸರ್ ನಾವು ವಿತಿನ್ 8:30 ಒಳಗೆ ತಗೋಬೇಕು ಅಂತ? ಬಿಕಾಸ್ ನಮ್ಮ ಬಾಡಿ ಬಂದ್ಬಿಟ್ಟು ನ್ಯೂಟ್ರಿಷನ್ ನ ಅಬ್ಸರ್ವ್ ಮಾಡೋದು ಆ ಟೈಮಲ್ಲೇ. ವಿತಿನ್ 8:30 ಅಷ್ಟರಲ್ಲಿ ನಿಮ್ಮ ಶೇಕ್ನ ತಗೊಂಡಿರಬೇಕು. ನಿಮ್ಮ ಫಸ್ಟ್ ಮೀಲ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಒಂದು 10 ಅಥವಾ 11:30ಗೆ ನಿಮ್ಮ ಅಫ್ರೆಶ್ನ ತಗೊಳ್ಳಿ. ಬಿಕಾಸ್ ನಿಮ್ಗೆ ಹೊಟ್ಟೆ ಹಸಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲೂ ನೀವು ಅಫ್ರೆಶ್ನ ತಗೊಳ್ಳಿ. ಸೆಕೆಂಡ್ ಟೈಮ್ ನಿಮ್ಗೆ ಹೊಟ್ಟೆ ಹಸಿದಾಗ ಒಂದ್ ಸ್ವಲ್ಪ ನೀರ್ನ ಕುಡೀರಿ. ನಿಮ್ಗೆ ಯಾವಾಗ ಥರ್ಡ್ ಟೈಮ್ ಹೊಟ್ಟೆ ಹಸಿಯುತ್ತೋ ಅವಾಗ ಸ್ವಲ್ಪ ರೈಸ್ ತಗೊಳ್ಳಿ. ಬಿಕಾಸ್ ಫಸ್ಟ್ 2 ಟೈಮ್ ಬಂದ್ಬಿಟ್ಟು ನಾವು ಕ್ರೇವಿಂಗ್ಸ್ ಅಂತ ಕರಿತೀವಿ. ಇಲ್ಲೇ ನಿಮ್ಗೆ 2 ಮೀಲ್ ಮುಗೀತು, ಮಾರ್ನಿಂಗ್ ಅಂಡ್ ಆಫ್ಟರ್ನೂನ್. ನೈಟ್ ಮೀಲ್ ನೋಡೋದಕ್ಕಿಂತ ಮುಂಚೆ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಅದು ಬಂದ್ಬಿಟ್ಟು ವಾಟರ್. ನಿಮ್ಮ ವಾಟರ್ ಕನ್ಸಂಪ್ಷನ್ ಕರೆಕ್ಟ್ ಆಗಿರಬೇಕು. ಅವಾಗಲೇ ನಿಮ್ಗೆ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಆಗೋದು. ನಿಮ್ಮ ಡೇ ಟು ಡೇಗೆ ಎಷ್ಟು ನೀರ್ ಬೇಕೋ ಆ ನೀರ್ನ ನೀವು ಕುಡಿಲೇಬೇಕು. ನಾನು ಎಷ್ಟೊಂದ್ ಸತಿ ಹೇಳಿದ್ದೀನಿ ವಾಟರ್ನ ಹೆಂಗ್ ಕುಡಿಬೇಕು ಅಂತ. 20 kgಗೆ 1 ಲೀಟರ್ ಆಫ್ ವಾಟರ್ನ ಕುಡಿಬೇಕು. ಸೊ ನಿಮ್ಮ ಬಾಡಿ ವೆಯ್ಟ್ ತಕ್ಕಂಗೆ ಎಷ್ಟು ನೀರು ಕುಡಿಬೇಕು ಅಂತ ತಿಳ್ಕೊಳ್ಳಿ. ಸರಿ, ಇವಾಗ ನೈಟ್ ಮೀಲ್ ಬಗ್ಗೆ ನೋಡೋಣ. ನೈಟ್ ಏನು ಮಾಡ್ತೀರಾ ಅಂದರೆ, ನೀವು ಮಾರ್ನಿಂಗ್ ಎಷ್ಟು ಗಂಟೆಗೆ ಶೇಕ್ ತಗೊಂಡ್ರೋ ಅದೇ ಟೈಮ್ಗೆ ನೀವು ಶೇಕ್ನ ತಗೋಬೇಕು. ಬಿಕಾಸ್ ನೀವು ಯಾವ ಟೈಮ್ಗೆ ಮಾರ್ನಿಂಗ್ ಶೇಕ್ ತಗೊಂಡ್ರೋ ಅದೇ ಟೈಮ್ಗೆ ನೈಟು ಶೇಕ್ ತಗೊಂಡ್ರೆ ನಿಮ್ಮ ಬಾಡಿ ನ್ಯೂಟ್ರಿಷನ್ನ ಬೇಗ ಅಬ್ಸರ್ವ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದಾದಮೇಲೆ ನಿಮ್ಮ ಮೊಬೈಲ್ನ ಸೈಡಿಗೆ ಇಟ್ಬಿಟ್ಟು 10-10:30 ಅಷ್ಟರಲ್ಲಿ ಮಲ್ಕೊಳ್ಳಿ. ಬಿಕಾಸ್ ನೀವು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಮಾಡ್ತಾ ಇದ್ದೀರಾ ಅಂದರೆ ನಿದ್ದೆ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್. ನಾನು ನಿಮಗೆ ಒಂದು ಸಿಂಪಲ್ ಆದ ಡಯಟ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ಕೆಳಗಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಗೈಡ್ ಮಾಡ್ತೀನಿ ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ನೈಸ್ ಡೇ.